ನೋಡಿ, ಆಗಲೇ ನಾನು ವಿಶ್ಲೇಷಕರನ್ನ ನಾನು ಪ್ರಬಲವಾಗಿ ಆ ಪದವನ್ನು ಕೇಳಿದೆ, ಅವರು ಅದಕ್ಕೆ ನನಗೆ ಸರಿಯಾಗಿ ಉತ್ತರ ಸಿಗಲಿಲ್ಲ. ತಾವು ಹೇಳ್ತಿದ್ರಿ ಕರ್ನಾಟಕ ಪಾಸ್ ಫೇಲ್, ತೆಲಂಗಾಣ ಪಾಸ್ ಫೇಲ್, ಹಿಮಾಚಲ್ ಪಾಸ್ ಫೇಲ್. ಇದು ನಾನು ಹೇಳಿರ್ತಕ್ಕಂಥ ವಿಚಾರ ಅಲ್ಲ. ಅವರಲ್ಲಿರ್ತಕ್ಕಂಥ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಶಾಸಕರುಗಳು ಕೂಡ ಪ್ರಬಲವಾಗಿ ಹೇಳಿದ್ರು, ಉಚಿತಗಳಿಂದ ಎಲ್ಲೋ ನಮ್ಮ ಅಭಿವೃದ್ಧಿನೇ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇದು, ಯಾವೊಂದು ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಏರ್ಪೇರುಗಳು ಮತ್ತು ಫೇಲ್ಯೂರ್ಸು ಇವತ್ತಿಗೂ ಕೂಡ ಎಷ್ಟೋ ಜನ ಯಾವ ಮಹಿಳೆಯರಿಗೆ ಕೇಳಿದ್ರು 2,000 ರೂಪಾಯಿ ನಮಗೆ ಬರ್ತಾ ಇಲ್ಲ ಅಂತಾರೆ. ಯಾವ ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥ 5 kg ಅಕ್ಕಿ ಇವರೇನು ಕೊಡ್ತಾ ಇರ್ತಕ್ಕಂಥದ್ದೆಲ್ಲ. ಈಗ ಉಚಿತಗಳ ವಿಷಯದಲ್ಲಿ ಸಣ್ಣದಾಗಿ ನಾವು ಯಾವೊಂದು ಸಾರಿಗೆ ವಿಷಯದಲ್ಲಿ ಹೇಳೋದಾದರೆ, ಇವತ್ತು ಖಾಸಗಿ ಸಾರಿಗೆ ಅವ್ರಿಗೆ ನೀವೇನು ಮಾಡ್ತಾ ಇದ್ದೀರಾ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ? ಬೀದಿಗಳಲ್ಲಿ ಬಿದ್ದಿದ್ದಾರೆ ಅವರೆಲ್ಲ ಕೂಡ. ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಇನ್ಶೂರೆನ್ಸ್ ಕಟ್ಟೋಕ್ಕಾಗಲ್ಲ, ಗಾಡಿಗಳು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಒಂದಿನ ಅವ್ರೇನು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ತಗೊಂಡಾಗ ಗಾಡಿಗಳ ಮೇಲೆ ಕೇಸ್ ಆಗ್ತಕ್ಕಂಥದ್ದು. ಆ ಕುಟುಂಬಗಳ ವಿಚಾರ ಎಲ್ಲಿ ಯೋಚನೆ ಮಾಡಿದ್ರಿ? ಕೆಲವು ಅವೈಜ್ಞಾನಿಕ ಯೋಜನೆಗಳು ಕೂಡ ಇದರಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಏನಂತಂದ್ರು, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ಉಚಿತಗಳು ಕೊಡಬೇಡಿ ಅಂತ ಎಲ್ಲೂ ಕೂಡ ಜಾತ್ಯತೀತ ಜನತಾದಳ ಹೇಳ್ತಾ ಇಲ್ಲ. ವೈಜ್ಞಾನಿಕವಾದಂಥ ಉಚಿತಗಳನ್ನು ಕೊಡ್ತಕ್ಕಂಥ ಸೂಕ್ತ. ಹಾಗಾದ್ರೆ ತೆಲಂಗಾಣದಲ್ಲಿ 75% ನಮ್ಮ ಏನ್ ಬಡ್ಜೆಟ್ ಇದೆ ಉಚಿತಗಳಿಗೆ ಹೋಗೋದಾದ್ರೆ ನೀವು ಶಾಶ್ವತ ಯೋಜನೆಗಳನ್ನ ಎಲ್ಲಿ ತರ್ತೀರಾ ಅನ್ನೋದು ಇನ್ನೊಂದಿದೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ, ಅದು ವಿಶ್ಲೇಷಕರಿಗೆ ಹೋಗುತ್ತೆ ಅಂತ ಕಾಣುತ್ತೆ. ಸಾರಿ, ಯಾವೊಂದು ಬಿಜೆಪಿಯಲ್ಲಿ ಒಂದು ರೀತಿ ನಾವು ಒಂದು 3 ಪಾಯಿಂಟ್ಗಳು ಮೇಲ್ನೋಟಕ್ಕೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ, ನಾನು ಅವರ ಪಕ್ಷದ ಜೊತೆಯಲ್ಲಿರೋದ್ರಿಂದ ನನ್ನ ಭಾವನೆ ಅನಿಸುತ್ತೆ. ಮೊದಲನೇದಾಗಿ ಒಂದು ಪ್ರಯೋಗಗಳೆಲ್ಲ ಒಂದು ರೀತಿ ಸ್ವಲ್ಪ ಅವರಿಗೆ ಹಿನ್ನಡೆ ಆಗ್ತು ಅಂತಕ್ಕಂಥದ್ದು ಒಂದಾಗೋದಾದರೆ, ಎರಡನೇದು ಸ್ಥಳೀಯ ನಾಯಕತ್ವಕ್ಕಿಂತನೂ ಗುಂಪುಗಾರಿಕೆಗಳೆಲ್ಲೋ ಭಾರಿ ಇವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗಿಂತನೂ ಗುಂಪುಗಾರಿಕೆಗಳು ಜಾಸ್ತಿ ಡ್ಯಾಮೇಜ್ ಆಗ್ತಾ ಇದೆಯೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಪ್ರಚಾರಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಜೆಡಿಎಸ್ ನಮ್ಮ ನಾಯಕರು ಗುಂಪುಗಾರಿಕೆಯಿಂದ ಸಮಸ್ಯೆ ಆಗ್ತಿದೆ ಅಂತ, ಇದು ಕರ್ನಾಟಕಕ್ಕೂ ಅನ್ವಯ ಆಗುತ್ತಾ ಅಂತ. ಇಲ್ಲ, ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾತಾಡ್ತಾ ಇಲ್ಲ. ದೇವೇಗೌಡರದು ವೈಯಕ್ತಿಕ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ನಾನೊಬ್ಬ ವಕ್ತಾರನಾಗಿ ಪಕ್ಷದ ಪರವಾಗಿ ಬಂದಿದ್ದೀನಿ. ಜಿ ಡಿ ದೇವೇಗೌಡ ಅವತ್ತು ವಕ್ತಾರರಾಗಿ ಬಂದಿರಲಿಲ್ಲ. ಅವರು ವೈಯಕ್ತಿಕ ಸ್ಥಳೀಯವಾಗಿ ಅವರ ಕ್ಷೇತ್ರದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ಮಾತು, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅವ್ರು ವಕ್ತಾರರಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯಗಳು ಹೇಳುವಂತ ಗ್ಯಾರಂಟಿಗಳ ಬಗ್ಗೆ ಕೇಳಿದ್ರು ಸರ್. ನೋಡಿ, ಒಂದು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ನನಗೀಗ 36 ವರ್ಷ. ನಾನು 18 ವರ್ಷಕ್ಕೆ ನಾನು ಕೆಲಸಕ್ಕೆ ಮಾಡಲಿಕ್ಕೆ ಶುರು ಮಾಡಿದೆ. 18 ವರ್ಷದ ತನಕನೂ ನನ್ನ ತಂದೆ ತಾಯಿ ನನಗೆ ಊಟ ತಿಂಡಿ ಕೇಳಿದ್ದೆಲ್ಲ ಕೊಡಿಸಿದ್ದಾರೆ. ಸರ್ಕಾರವೂ ಹಾಗೆ. ಈಗ ನಾನೇನು ಕೊಟ್ಟಿಲ್ಲ. 18 ವರ್ಷ ನಾನು ಕೆಲಸಕ್ಕೆ ಹೋಗೋ ತನಕ ಕೂಡ ನನ್ನ ತಂದೆ ತಾಯಿ ನನಗೆ ಊಟ ಮಾಡಿದ ಮೇಲೆ ನನಗೆ ಬಿಲ್ ಕೊಡ್ತಾ ಇರಲಿಲ್ಲ. ಯಾರು ಕೂಡ ಮಾಡೋದಿಲ್ಲ ಅದನ್ನು. ಸರ್ಕಾರದ ಜವಾಬ್ದಾರಿ ಏನು? ಪ್ರಜೆಗಳನ್ನು ಕಾಪಾಡಬೇಕಾಗಿರೋದು ಸರ್ಕಾರದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ಡೆವಲಪ್ಡ್ ಸ್ಟೇಟ್ ಅಂತ ತಿಳ್ಕೊಡಿ, ಬೇಸಿಕಲಿ ಅವ್ರು ಏನು ಮಾಡಿರ್ತಾರೆ, ಇವತ್ತು ಪ್ರಪಂಚದಲ್ಲಿ ಯಾವುದು ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಜ್ಯಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ತಿಳ್ಕೊಡಿ, ಅದರಲ್ಲಿ ಸೋಷಿಯಲ್ ವೆಲ್ಫೇರ್ಗೆ ಪ್ರಮುಖವಾದ ಸ್ಥಾನ ಇದೆ. ಬಹುತೇಕವಾಗಿ ಎಲ್ಲ ದೇಶಗಳಲ್ಲೂ ಕೂಡ ಎಜುಕೇಷನ್ ಹೈ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಪೂರ್ಣವಾಗಿ ಉಚಿತ ಇರುತ್ತೆ. ಹೆಲ್ತು, ಈಗ ಕೆನಡಾದಲ್ಲಿ ತಿಳ್ಕೊಂಡ್ರು ಕೂಡ ಒಂದು ಸಣ್ಣ ಮಗು ಅವ್ರ ಹತ್ರ ಅವ್ರ ಮಗು ಹುಡ್ತಾ ಇದೆ ಅಂದಾಗ ತಂದೆ ತಾಯಿ ಹತ್ರ ಮಗುವನ್ನು ಸಾಕುವಂಥ ಸಾಮರ್ಥ್ಯ ಇದೆಯೋ ಇಲ್ವೋ, ಆ ಮಗುಗೆ ಕಾಲಕ್ಕೆ ಆ ಗರ್ಭಿಣಿ ಹೆಂಗಸಿಗೆ ಕೊಡಬೇಕಾಗಿರೋಂಥ ನ್ಯೂಟ್ರಿಷನ್ಸು, ಆಮೇಲೆ ಆ ಮಗು ಹುಟ್ಟೋ ತನಕ ಆ ಮಗು ಅದಕ್ಕೆ ಹಾಕಬೇಕಾಗಿರೋಂಥ ಲಸಿಕೆಗಳು ಪ್ರತಿಯೊಂದು ಕೂಡ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತದೆ. ಈವನ್ ಅಮೇರಿಕಾದಲ್ಲೂ ಕೂಡ ಇನ್ಶೂರೆನ್ಸ್ ಕಂಪಲ್ಸರಿ ಇದೆ, ಅಲ್ಲಿ ಇದು ಮಾಡ್ತಾರೆ. ಆಮೇಲೆ ಸಿಡ್ನಿ ನಗರದಲ್ಲಿ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ಇದೆ. ಲಕ್ಸಂಬರ್ಗ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತಲಾದಾಯ ಇರುವಂತ ರಾಷ್ಟ್ರ. ಎಲ್ಲ ದೇಶಗಳು ಅಭಿವೃದ್ಧಿಲಿ ಒಂದು ಹಂತಕ್ಕೆ ಹೋಗ್ತವೆ. ಆ ಹಂತಕ್ಕೆ ಹೋದ ನಂತರ ಇದನ್ನೆಲ್ಲ ಆಬ್ವಿಯಸ್ಲಿ ನೀವು ಹೇಳಿದ ಪಾಯಿಂಟ್ 100% ಕರೆಕ್ಟ್ ಇದೆ. ಯಾವಾಗ ಅಭಿವೃದ್ಧಿ ಹೊಂದುತ್ತೆ? ನನಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ, ನನಗೆ ಒಳ್ಳೆ ರೀತಿಯ ಆರೋಗ್ಯ ವ್ಯವಸ್ಥೆ ಸಿಕ್ಕಿದ್ರೆ, ಒಳ್ಳೆ ರೀತಿಯ ಫೆಸಿಲಿಟಿ ಸಿಕ್ಕಿದ್ರೆ ಖಂಡಿತ ನಾನು ಅದೆಲ್ಲ ಓಕೆ ಸರ್. ತಿಂಗಳಿಗೆ 3,000 2,000 ಸಿಲಿಂಡರ್ಗೆ ಒಂದು 500 ರೂಪಾಯಿ ಹರಿಯಾಣದಲ್ಲಿ ತಮ್ಮನ್ನು ಒಂದು ಸೀಟ್ ಕೂಡ ಕೈ ಹಿಡಿಯಲಿಲ್ಲ. ಕೊಡಬಹುದಿತ್ತು ಕೇಂದ್ರ ಸರ್ಕಾರ. ತಗೊಂಡ್ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದ್ಬಿಟ್ಟು. ದರ್ಶನ್ ಅವ್ರ ಮಾತು ಇಲ್ಲಿ ಬಹಳ ವ್ಯಾಲಿಡ್ ಆಗಿರುವಂತಹ ಒಂದು ಮಾತು.
ಯಾಕೆ ಅಂತಂದರೆ ಇದು ಈ ಫ್ರೀ ಬೀಸ್ ಅಂತ ಕರೆಯೋದೇ ತಪ್ಪು. ಅದನ್ನು ಬಿಟ್ಟು ಅಂತೇಳಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ಜನ. ಅಲ್ಲ, ನಾನು ಆವಾಗಲೇ ಮಾತಾಡ್ದೆ ವೆರಿ ಫಸ್ಟ್ ಇಂದ ಮಾಡಿದ ಅತಿ ದೊಡ್ಡ ತಪ್ಪು ನನಗೆ ಅದೇ ಅನ್ಸುತ್ತೆ. ಅದೇ ಅದು ಏನಂತಂದ್ರೆ ಒಂದು ಅವರು ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿದ್ರು. ಸೋಷಿಯಲ್ ವೆಲ್ಫೇರ್ ಅಲ್ಲ, ಅದು ಸೋಷಿಯಲ್ ಸೆಕ್ಯೂರಿಟಿ. ಸೋಷಿಯಲ್ ಸೆಕ್ಯೂರಿಟಿ ಇಸ್ ದಿ ಪ್ರಿರಾಗೇಟಿವ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ನಮೆಂಟ್. ನಾನು ಆವಾಗಲೇ ಹೇಳಿದೆ ನಾನು, ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಈಗ ಪ್ರತಿ ಸತಿ ಏನು ಗೊತ್ತಾ, ನಾವು ಪೇಪರ್ನಲ್ಲಿ ದೊಡ್ಡದಾಗಿ ಹೆಡ್ಲೈನ್ಸ್ ಹಾಕ್ತೀವಿ. ತಿಂಗಳು ನಿಮ್ಮ GST ಕಲೆಕ್ಷನ್ನು ಎಷ್ಟು ಹೋಗ್ತಾ ಇದೆ ಅಂದರೆ, ಇದು GST ಬಂದಾಗ 2017ನಲ್ಲಿ 50,000 ಕೋಟಿ ಬಂದರೆ ರೆಕಾರ್ಡ್ ಅಂತ. ಅದು 60 ಆಯ್ತು, 70 ಆಯ್ತು, 80 ಆಯ್ತು. ಒಂದು ನಿಮಿಷ ಸರ್, GST ಅಕ್ಸೆಪ್ಟ್ ಮಾಡಿದಾಗ 8% ಲಿಮಿಟ್ ಇತ್ತು, 24% ಅಂದರೆ 90,000 ಆಯ್ತು. ಈಗ ಏನು ಗೊತ್ತಾ, ರೆಕಾರ್ಡ್ 1,80,000 ಕೋಟಿ ಬರೀ GST ಕಲೆಕ್ಷನ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ 12 ಲಕ್ಷ ಕೋಟಿ. ಸೊ ಇಷ್ಟೆಲ್ಲ ಜನ ಸಂಪಾದನೆ ಮಾಡ್ತಾ ಇರೋಂಥ 100 ರೂಪಾಯಿನಲ್ಲಿ 60 ರೂಪಾಯಿ ಸರ್ಕಾರಕ್ಕೆ ಕೊಟ್ಬಿಡ್ತಾ ಇದ್ದಾರೆ. ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಸೆಸ್ಸು, ಸರ್ಚಾರ್ಜ್ ಇದೆಲ್ಲ. ಇನ್ ರಿಟರ್ನ್ ಗೌರ್ನಮೆಂಟ್ ಏನು ಕೊಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಪ್ರೈಮರಿ ಎಜುಕೇಷನ್, ಪ್ರೈಮರಿ ಹೆಲ್ತ್ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀಯಾಗಿ ಕೊಡಬೇಕಾದ. ಯಾಕೆಂದರೆ ಫ್ರೀ ಅಲ್ಲ, ಅದು ಟ್ಯಾಕ್ಸ್ ಕಟ್ಟಿದ್ದಾರೆ ಜನ. ಅದನ್ನೇ ದರ್ಶನ್ ಅವ್ರು ಹೇಳ್ತಾ ಇರೋದು. ಆದರೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಅಂತ ಮಾಡ್ತಾ ಇರೋದಕ್ಕೂ ಅದಕ್ಕೂ ಸಂಬಂಧ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅದು ಈ ಪಬ್ಲಿಕ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಹೋಗಿ ಇವ್ರೇನು ಹೇಳ್ತಾರೆ, ಯೂನಿವರ್ಸಲ್ ಇನ್ಕಮ್ ಸ್ಕೀಮ್ ಅಂತ ಮಾಡ್ತಾರಲ್ಲ, ಅದು ಮಾಡಿದರೆ ಭಾಳ ಸಂತೋಷ ಇರ್ತಾಯಿತ್ತು. ಆದರೆ ಇಟ್ ಹ್ಯಾಸ್ ಬಿಕಮ್ ಅನ್ಫಾರ್ಚುನೇಟ್ಲಿ ಎಲೆಕ್ಷನ್ ಮಾಡಲ್. ಕ್ಲಾರಿಫಿಕೇಶನ್ ಮಾಡಿ ಸರ್. ಅಲ್ಲ ರೀ ಸರ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈಜ್ಞಾನಿಕ ಉಚಿತಗಳ ಬಗ್ಗೆ ನಮ್ದು ಯಾವುದೇ ತಕರಾರು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಒಂದು ಎರಡನೇದು ಏನು ಅಂತಂದ್ರೆ ಶಾಶ್ವತ ಯೋಜನೆಗಳ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಬೇಕು. ಅಲ್ಲಲ್ಲ, ಒಂದ್ ನಿಮಿಷ, ಇದು ಹರಿಯಾಣಕ್ಕೆ ವಾಪಸ್ ಬರಬೇಕಾಗಿದೆ. ನಾವು ಇದೆಲ್ಲ ಒಂದ್ ನಿಮಿಷ ಕೇಳಿ. ಸೊ ಹೀಗಾಗಿ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂತಹ ಗ್ಯಾರಂಟಿ ಅಂತ ಹೆಸರಿಡೋದು, ಆಮ್ ಆದ್ಮಿ ಪಾರ್ಟಿ ಅವರು ಇಟ್ಟರು ಅಂತೇಳಿ, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಆಮೇಲೆ ಈ ದೇಶಕ್ಕೆ ವೆಲ್ಫೇರ್ ಸ್ಕೀಮ್ ಅನ್ನೋದು ಹೊಸದಲ್ಲ. ಅದನ್ನ ಗ್ಯಾರಂಟಿ ಅಂತ ಒಂದು ಕೀ ತಗೊಂಡು ಬಂದು ಒಂದ್ ನಿಮಿಷ ಅದು ಲೇಬಲ್ ಮಾಡಿ ಎಲೆಕ್ಷನ್ ಗಿಮಿಕ್ ಆಗಿತ್ತದು. ಅಂದರೆ ನೋಡಿ, ಈಗ ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಎಷ್ಟು ಮಟ್ಟಿಗೆ ಅಂದರೆ, ಈಗ ನಾನು, ಇವರು, ನೀವು ಎಲ್ಲರೂ ಈಗ ಪ್ರೈಮ್ ಏಜಲ್ಲಿ ದುಡಿತಾ ಇದ್ದೀರಾ, ಸಂಪಾದನೆ ಮಾಡ್ತಾರೆ, ಟ್ಯಾಕ್ಸ್ ಕಟ್ತಾ ಇದ್ದೀರಾ. ರಿಟೈರ್ ಆದಮೇಲೆ OPS ಪೆನ್ಷನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರಲ್ಲ. ಹಾಗಾದ್ರೆ ಜನ ಬದುಕಬೇಕು. ಈ ದೇಶ ನಡೀಲಿ ಅಂತೇಳಿ ಟ್ಯಾಕ್ಸ್ ಕಟ್ಟಿದಂಥ ಜನ ವಯಸ್ಸಾದ ಮೇಲೆ ಪೆನ್ಷನ್ ಕೊಡಲಿಲ್ಲ ಅಂದರೆ ಅದು ಹೆಂಗೆ ದೇಶ ಉದ್ಧಾರ ಆಗುತ್ತೆ? ಅದಕ್ಕೋಸ್ಕರ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬೇಕು. ಆದರೆ ಹರಿಯಾಣದಲ್ಲಿ ನೀವು ಹೇಳಿದ್ರಲ್ಲ, ಗ್ಯಾರಂಟಿ ಸ್ಕೀಮ್ಸ್ ವರ್ಕ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಗ್ಯಾರಂಟಿ ಸ್ಕೀಮ್ಸ್ ಅಷ್ಟೇ ಅಲ್ಲ, ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಮತ್ತೆ ಅವಾಗಿಂದ ಹೇಳ್ತಾ ಇದ್ದೀನಿ. ಹಲವಾರು ಕರ್ನಾಟಕದಲ್ಲೂ ಅಷ್ಟೇ. ಕರ್ನಾಟಕದಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ಟು 136 ಸೀಟ್ ಬಂತು ಅಂತಂದರೆ ಕಾಂಗ್ರೆಸ್ ತನ್ನನ್ನೇ ತಾನು ಫೂಲ್ ಮಾಡ್ಕೊಂಡಂಗೆ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ 40% ಎಲ್ಲೋಯ್ತು, PCM ಎಲ್ಲೋಯ್ತು, ಆಮೇಲೆ ಬೊಮ್ಮಾಯಿ ಸರ್ಕಾರದ ಫೇಲ್ಯೂರ್ ಎಲ್ಲೋಯ್ತು, ಆಮೇಲೆ ಯಡಿಯೂರಪ್ಪ ಅವ್ರನ್ನ ಪಕ್ಕಕ್ಕೆ ಸರಿಸಿದ್ದೆಲ್ಲೋಯ್ತು, ಆಮೇಲೆ ಇದು ಲಿಂಗಾಯತ ಓಟ್ಸು ಸ್ಪ್ಲಿಟ್ ಆಗಿದ್ದೆಲ್ಲೋಯ್ತು. ಗೆದ್ದಂತ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಫ್ಯಾಕ್ಟರ್ಸ್ ಇದೆ, ಎಲ್ಲ ಫ್ಯಾಕ್ಟರ್ಸ್ ಇದೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಇಲ್ಲಿ ಹರಿಯಾಣದಲ್ಲೂ ಅಷ್ಟೇನೆ ನಾನು ಹೇಳಿದ್ನಲ್ಲ, ಅಲ್ಲ ಒಂದು ಹೌದು ಅದು ಇತ್ತು. ಆಮೇಲೆ ಈಗ DK ಶಿವಕುಮಾರ್ ಅವರಿಗೆ ನೀವು ಕ್ರೆಡಿಟ್ ಯಾಕೆ ಕೊಡೋದಿಲ್ಲ? ಅವ್ರು KPCC ಪ್ರೆಸಿಡೆಂಟ್ ಆಗಿ, ಅಂದ್ರೆ ನೀವಲ್ಲ, ನಾನು ಹೇಳಿದ ಜನಗಳಿಗೆ ನಾನು ಹೇಳ್ತೇನೆ. ಗ್ಯಾರಂಟಿ ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಯಾಕೆಂದ್ರೆ ಅವರು 2021ನಲ್ಲಿ 21ನಲ್ಲಿ ಅವರು KPCC ಪ್ರೆಸಿಡೆಂಟ್ ಆದಾಗ ನಿಮ್ಮ ಆಗಿನ KCC ಪ್ರೆಸಿಡೆಂಟು ಹೆಂಗಿದ್ರು ಅಂದರೆ, ಈ ಆಫೀಸ್ ಕೂಡ ನಡೆಸೋದಕ್ಕೆ ನನ್ನ ಕೈಲಾಗಲ್ಲ, ತಿಂಗಳಿಗೆ 5 ಲಕ್ಷ ರೂಪಾಯಿ ಬೇಕು, ನಮ್ಗೆ ಅಧಿಕಾರ ಇಲ್ಲ, ನಾವು ಈ ಆಫೀಸನ್ನೇ ನಡ್ಸೋಕ್ಕಾಗಲ್ಲ ಅಂತ ಒಂದು ಭಾಳ ಒಂದು ರೀತಿಯಲ್ಲಿ ಡಿಸ್ಟ್ರೆಸ್ಫುಲ್ ಆದಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಪಕ್ಷವನ್ನು KPCC ಪ್ರೆಸಿಡೆಂಟ್ ಆಗಿ ಮುನ್ನಡೆಸಿದ್ರಲ್ಲ. ಸೊ ಅದು ಫ್ಯಾಕ್ಟರ್ ಇದೆ. ಗ್ಯಾರಂಟಿ ಅಂತ ಹೇಳೋದು ಇದೆಲ್ಲ. ಆಮೇಲೆ ಇದು ಖರ್ಗೆ ಇವಾಗ ಹೇಳ್ದಂಗೆ AICC ಪ್ರೆಸಿಡೆಂಟ್ ಆಗಿ ಖರ್ಗೆ ಅವ್ರು ಮಾಡಿದಂಥ ಕೆಲಸವನ್ನು ಗುರುತಿಸಲಿಲ್ಲ ಅಂದರೆ ಕಾಂಗ್ರೆಸ್ ತನ್ನನ್ನು ತಾನೇ ಫೂಲ್ ಮಾಡ್ಕೊಂಡು. ಎಸ್ ದೊಡ್ಡೇರಿ ಸರ್, ಇದರಿಂದ ಬಿಗ್ಗೆಸ್ಟ್ ಟೇಕ್ ಅವೇ ಏನು ಅಂತ BJPಗೆ ಲೋಕಸಭೆ ಚುನಾವಣೆಯಿಂದ ಹಿಡ್ಕೊಂಡು ಆ ಡಿಕ್ಲೈನ್ ಅನ್ನೋದು ಇದೆಯಲ್ಲ, ಇಲ್ಲೂ ಮುಂದುವರೆದಿದೆ. ಮುಂದೆ ಮಹಾರಾಷ್ಟ್ರ ಚುನಾವಣೆ ಇದೆ, ಅಲ್ಲೂ ಕೂಡ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬರಲಿಕ್ಕಿಲ್ಲ ಅಂತ ಲೋಕಸಭೆ ಚುನಾವಣೆ ರಿಸಲ್ಟ್ ಹೇಳ್ತಾ ಇದೆ. ಮೊದಲು ಒಂದು ವಿಷಯವನ್ನು ತಮಗೆ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.